ಎಸ್, ಇನ್ನು ಮತ್ತೊಂದು ಕಡೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಿಟಿ ರವಿ ಅವ್ರ ಜೊತೆ ಕೂಡ ಚಿಟ್ಚಾಟ್ ನಡೆಸಿದ್ದಾರೆ. ಏನೆಲ್ಲ ವಿಚಾರಗಳನ್ನು ಮಾತನಾಡಿದ್ದಾರೆ ನೋಡೋಣ. ಬಿಜೆಪಿಯ ಹಿರಿಯ ಮುಖಂಡ ಸಿಟಿ ರವಿ ಅವರು ಇದ್ದಾರೆ. ಸರ್, ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ? ಗಾಯಾಳುಗಳ ಕಡೆ ಭೇಟಿ ಕೊಡಬೇಕು. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ಸರ್? ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ. ನೀವೇನ ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಉದಯಗಿರಿ, ಹುಬ್ಳಿ ಕೇಸ್ ವಾಪಸ್ ತೆಗೆದುಕೊಂಡಿರೋ ನಿರ್ಣಯವನ್ನ ವಾಪಸ್ ತೆಗೆದುಕೊಳ್ಳಿ. ಆ ಕೇಸ್ ವಾಪಸ್ ತೆಗೆದುಕೊಳ್ಳೋ ಮಾನಸಿಕತೆಯೇ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತ ಕೋಪು ಜಾಸ್ತಿ ಆಗಿರೋದು. ನಾವೇನ್ ಮಾಡಿದ್ರು ನಮ್ಮ ಪರವಾಗಿ ಕಾಂಗ್ರೆಸ್ ಇದೆ ಅನ್ನುವಂತ ಮಾನಸಿಕತೆಯೇ ಈ ಎಲ್ಲ ಕೋಮುಗಲಭೆಗೆ ಕಾರಣ. ಪ್ರತ್ಯಕ್ಷ ಪರೋಕ್ಷವಾಗಿ ನಿಮ್ ನೀತಿ ಕಾರಣ ಇದೆ. ಹಾಗಾಗಿ ನೀವು ಈ ವಿಷಯದಲ್ಲಿ ಜೀರೋ ಟಾಲರೆನ್ಸ್ ನ ಅನುಸರಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಸರ್, ಮಂಡ್ಯದಲ್ಲಿ ಬಿಜೆಪಿಗೆ ಸಂಘಟನೆ ಇಲ್ಲ, ಹೀಗಾಗಿ ಇದನ್ನ ಬಿತ್ತೋ ಕೆಲಸ ಮಾಡ್ತಾರೆ. ಇದನ್ನ ಗಣೇಶ ಒಂದು ನೆಪ ಅಂತ ಡಿ ಕೆ ಶಿವಕುಮಾರ್ ಅವರು ಆರೋಪ. ಈ ವಿಷಯದಲ್ಲಿ ನಾವು ರಾಜಕಾರಣ ಮಾಡಕ್ ಬಯಸಲ್ಲ. ಡಿ ಕೆ ಶಿವಕುಮಾರ್ ನಿನ್ ಹೆಸರಿಗಾದ್ರೂ ತಕ್ಕಂತೆ ನಡ್ಕೊ. ನಿನ್ ಹೆಸರಿದೆಯಲ್ಲ ಡಿ ಕೆ ಶಿವಕುಮಾರ್ ಅಂತ, ಆ ಹೆಸರಿಗಾದ್ರೂ ಗೌರವ ತರುವಂತೆ ನಡ್ಕೊಳ್ಳಿ. ನಾವು ಯಾವುದೇ ಕೋಮನ್ನು ಲೆಕ್ಕಿಸದೆ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಕ್ರಮ ತಗೊಂಡಿದ್ವಿ, ಅವ್ರನ್ನ ಬಂಧಿಸಿದ್ವಿ ಅನ್ನುವಂಥದ್ದನ್ನ ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವ್ರನ್ನ ಸಮರ್ಥನೆ ಮಾಡ್ಕೊಳ್ತೀರಿ, ಪೆಟ್ರೋಲ್ ಬಾಂಬ್ ಹಾಕ್ತವ್ರನ್ನ ಸಮರ್ಥನೆ ಮಾಡ್ಕೊಳ್ತೀರಿ. ನಿಮ್ಮಿಂದ ಎಲ್ಲಿ ನ್ಯಾಯ ಸಿಗುತ್ತೆ? ಸರ್ಕಾರ ಕೇಳಕ್ ಬಯಸ್ತೇವೆ, ಸತ್ಯ ಹೇಳಿ, ಸುಳ್ಳು ಹೇಳಬೇಡಿ, ಇದಿಷ್ಟು ನಿಲ್ಬೇಡಿ. ಬಿಜೆಪಿ ಹಿರಿಯ ಮುಖಂಡ ಸಿಟಿ ರವಿ ಅವರ ಒಂದು ಮಾತು. ಕ್ಯಾಮರಾಮನ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಮತ್ತೂರು.